ಗೈಸ್ ಈ ಥರ ಬಂದು ನಿಲ್ಲಿಸ್ತಾರೆ ಇವರು. ಏನೋ ಫಿಶ್ ಬೇಕಂದರೆ ಇಲ್ಲ ಪ್ರಾನ್ಸ್ ಬೇಕಂದರೆ ತೊಗೊಂಡು ಅವ್ರು ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಬಟ್ ಕಾಸ್ಟ್ ಏನೋ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ. ಅಲ್ಲೊಂದು ಐಲ್ಯಾಂಡ್ ಇದೆ, ಇಲ್ಲಿ ಕಾಣಿಸಲ್ಲ, ತುಂಬ ಹಿಂದೆ ಇದೆ. ಅಲ್ಲಿ ಫುಲ್ಲು ಏನೂ ಇಲ್ವಂತೆ ಐಲ್ಯಾಂಡಲ್ಲಿ. ತಿನ್ನೋಕ್ಕೆ ಸಖತ್ತಾಗಿದೆ. ಏನದು ಕಾಯಕಿಂಗ್? ನನಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ವರ್ಡ್. ಕಾಯಕಿಂಗ್ ಕೇಳಿಲ್ಲ, ಕಾಯಕಿಂಗ್ ಬೋಟಿಂಗ್ ಮಾಡಿಲ್ಲ ನೀನು? ನೋಡಿದ್ದೀನಿ ಅಷ್ಟೇ. ಹೋಗಿ ಎಲ್ಲರೂ ಹೋಗಿ ತಿನ್ನೋಗು. ನೋಡ್ದಾ, ಜಾಸ್ತಿ ಮಾತಾಡಬೇಡ, ಅದಕ್ಕೆ ಕೇಳೋದು. ಹಿಂಗೆ ತುಪ್ಪಿಡ್ತೀನಿ. ಗೊತ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ? ಓಕೆ, ವೆದರ್ ಪರವಾಗಿಲ್ಲ, ಅಷ್ಟೊಂದು ಕೊಟ್ಟಿರೋ ತಿಂದ್ಬಿಡಲ್ಲ. ಯಾಕೆ ವೇಸ್ಟ್ ಮಾಡೋದು? कौन सा फिश अच्छा है? अभी सांभर अगर चाहिए तो हम लोग इधर भी एक जगह में खड़ा करके रखता है. ಅಲ್ಲಿ ಹೋದ್ರೆ ಬರೀ ಮನೆಗಳೇ ಅಷ್ಟೇ, ಇನ್ನೇನು ಮೇಲ್ಗಡೆನೂ ಇದೆ ನೋಡಿ. ಫಸ್ಟ್ ಫ್ಲೋರಲ್ಲಿ ಆರಾಮಾಗಿ ಕುತ್ಕೊಂಡವ್ರೆ. ಇವತ್ತು ನಾವು ಹಲಪೆ ಬೀಚಲ್ಲಿ ಇದ್ದೀವಿ. ಇವತ್ತು ಬೋಟ್ ಸ್ಟೇ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋದು. ಹಾಯ್, ರೆಡಿ ಆಗಾಯಿತು, ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದೊಂದು ಬ್ಯಾಗ್ ಮಾತ್ರ ತೊಗೊಂಡು ಹೋಗ್ತೀನಿ ಬೋಟ್ ಹೌಸ್ಗೆ. ಸೊ ಇನ್ನೊಂದು ಬ್ಯಾಗ್ ಕಾರಲ್ಲೇ ಇಡ್ತೀವಿ. ಸೊ ಇದು ತೊಗೊಂಡು ಹೋಗೋ ನೆಸೆಸಿಟಿ ಇಲ್ಲ. ಫಿಲ್ಟರ್ ನೀರು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ವಾಟರ್ ಕ್ಯಾನ್ ಮನೆಯಿಂದ ತಂದು. ಜಿಮ್ಗೆ ಹೋಗ್ತೀಯಾ? ನಾನು ಆಲ್ರೆಡಿ ಇದು ನೋಡು ಎಷ್ಟು ವೆಯ್ಟ್ ಇದೆ ನೋಡು. ಏನಿದೆ ಅಂತ ವೆಯ್ಟು ನೋಡ್ದಾ? ವಾಶ್ ಮಾಡೋದು ನೋಡಿದ್ರಾ? ಬೋಟ್ ಫೆಸಿಲಿಟಿ ಹೆಂಗಿರುತ್ತೆ ಅಂತ ನನಗೆ ಇನ್ನು ಇಟ್ ಇಸ್ ಅ ಸರ್ಪ್ರೈಸ್. ನೀನು ಕನ್ನಡದಲ್ಲಿ ಮಾತಾಡು, ನೀನು ಇಂಗ್ಲೀಷಲ್ಲಿ ಮಾತಾಡೋದಿದ್ರೆ ನಿನ್ನ ಡಿಲೀಟ್ ಮಾಡಿರ್ತೀನಿ. ಆಯ್ತು, ಇನ್ನು ನಾವು ನಮ್ಮ ಬೋಟ್ ನೋಡಿಲ್ಲ. ಹಾಂ, ಕನ್ನಡ ಬರುತ್ತೆ ತಾನೇ? ಬರುತ್ತೆ ತಾನೇ? ಬಂದು ಇಂಗ್ಲೀಷ್ we will let them know in the evening. That is fine, right? വൈകുന്നേരം പറയാം. Okay. ആ സാധനം കാണാൻ ഞാൻ അങ്ങോട്ട് വരണോ വേണ്ടേ? ഞാൻ വിളിച്ചോണ്ടേ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೋಟು. We have to leave slippery only. ಅಂತರ ಫ್ಯಾನ್ ಇದೆ ಇಲ್ಲಿ. ಓಕೆ, ಕುತ್ಕೊಳ್ಳೋಕ್ಕೆ, ಇಲ್ಲಿ ಊಟ ಮಾಡೋಕ್ಕೆ ಕಿಟಕಿಗಳಿದೆ. ಇದೊಂದು ಎಮರ್ಜೆನ್ಸಿ ಡೋರ್ ಅನ್ಸುತ್ತೆ. ಚೆನ್ನಾಗಿದೆ, ಗ್ಲಾಸಸ್ ಇದೆ. ಇದೇ ರೂಮು. ಓಕೆ, ಚೆನ್ನಾಗಿದೆ, ಎ ಸಿ ಇದೆ. 3 ಜನ ಮಲಗ್ಬೋದು ಆರಾಮಾಗೆ. ಬೆಡ್ಡು ಕೊಡ್ತಾರೆ ಎಕ್ಸ್ಟ್ರಾ. ಇದು ವಾಶ್ರೂಮು. ओके फाइन. ये ऐसा कितने किलोमीटर जाते हैं हम लोग? किलोमीटर के हिसाब से नहीं, हाँ. एक गाँव घूमते जाता हम लोग को, वो रास्ता में जा सकते हैं. ये ओके. इधर से भी जा सकते हैं. अच्छा. ಇಲ್ಲೆಲ್ಲ ಸಕ್ಕತ್ತಾಗಿದೆ ಮನೆಗಳು. ಇದೆಲ್ಲ ಸ್ಟೇ ಆದರೆ ಒಂದು ಬೆಂಕಿ. ಈಗ ಬಂದರೆ ಅಟ್ಲೀಸ್ಟ್ ಒಂದು 2 to 3 days ಬರಬೇಕು ಸ್ಟೇ ಆಗಿ. ಫಾರಿನರ್ಸ್ ಎಲ್ಲ ಹಂಗೆ ಇಲ್ಲಿ ಇಲ್ಲೇ ಒಂದು ತುಂಬ ಜನ ಇದ್ದರು. ಇವರು 2 ದಿನ ಕರ್ಕೊಂಡು ಹೋಗಿದಂತೆ. ಮೊನ್ನೆ ಅವು ಇಲ್ಲೇ ಇದ್ರಂತೆ ಇದೇ ಬೋಟಲ್ಲಿ ಫಾರಿನರ್ಸ್. ಸೊ ಅವ್ರು ತೋರಿಸಿದ್ರು, ಆ್ಯಕ್ಚುಲಿ ರೆಕಾರ್ಡ್ ಮಾಡೋದು ಹೋದೆ. इधर भी एक जगह में खड़ा करके रखता है. अच्छा. उधर से मूव नहीं है. ಸಿರ್ಫ್ इंजन नहीं है. ಓ, ಕಾಶ್ಮೀರಲ್ಲಿ ಇದೆ ಅಂತೆ. ಅಲ್ಲೇನಂದ್ರೆ ಈ ಥರ ಎಲ್ಲ ಓಡಿಸಲ್ಲ, ಸುಮ್ಮನೆ ನಿಂತಿರುತ್ತೆ. ಇಂಜಿನ್ ಎಲ್ಲ ಏನಿರಲ್ವಂತೆ. ಶ್ರೀಲಂಕಾ में है ना? नहीं है, ಶ್ರೀಲಂಕಾ ಇಲ್ಲ ಅಂತೆ. ಅಚ್ಚಾ, ಇದರ ಆತ ಹೋಗಿ ಅಲಾಪುಜ ಅಷ್ಟೇ ಒಂದೇ ಕಡೆ ಇರೋದು. ಎಕ್ಸ್ಪೀರಿಯನ್ಸ್ ಮಾಡೋದಿದ್ರೆ ಬನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫ್ಯಾಮಿಲಿ ಜೊತೆ ಬರೋದಿದ್ರೆ ಒಂದು ಪ್ರೀಮಿಯಂ ಲಕ್ಸುರಿ ಬುಕ್ ಮಾಡಿ. ನೋಡಿ, ಈ ಬೋಟು ಹೋಗ್ತಾ ಇದೆ ನೋಡಿ, ವ್ಯೂಸ್. ಅಲ್ಲೊಂದು ಐಲ್ಯಾಂಡ್ ಇದೆ, ಇಲ್ಲಿ ಕಾಣಿಸಲ್ಲ, ತುಂಬ ಹಿಂದೆ ಇದೆ. ಅಲ್ಲಿ ಫುಲ್ಲು ಏನೂ ಇಲ್ವಂತೆ ಐಲ್ಯಾಂಡಲ್ಲಿ. ಅದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾವ ಪಾಯಿಂಟ್? ಇದು ಫಿಶ್ ಪಾಯಿಂಟ್. ಇಲ್ಲಿ ಫಿಶ್ ಪಾಯಿಂಟಿಗೆ ನಿಲ್ಲಿಸ್ತೀವಿ. ಒಂದು 1/2 hour 3/4 hour ಆಯಿತು ಡ್ರೈವ್. ಇಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ಬರ್ತೀವಿ. ಇದೊಂದು ವಿಲೇಜು. ಈ ವಿಲೇಜಿಗೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ನೋಡಿಕೊಂಡು, ಫಿಶ್ ಏನಾದ್ರು ಸಿಕ್ತು, ಪ್ರಾನ್ಸ್ ಸಿಕ್ತು ಅಂದರೆ ತೊಗೊಂಡು ಬರ್ತೀವಿ. ನೋಡಿದ್ರೆ ಭಯ ಆಗೋದು. ಫುಲ್ಲು ಶಾರ್ಪಾಗಿದೆ.
ಇದು ಪಾಂಪ್ಲೆಟ್ ब्लैक है सही ಬ್ಲ್ಯಾಕ್ ಪಾಂಪ್ಲೆಟ್ ಇದು ದೊಡ್ಡದು ಗುರು ಪ್ರಾನ್ಸ್ प्रॉन्स ये समुद्र का ये मेन ये भी प्रॉन्स है ना ये भी प्रॉन्स है वो बड़ा वाला है क्या वो समुद्र का ये लेक अच्छा लेक का ಅದೇ प्रॉन्स बड़वा ಪ್ರಾನ್ಸ್ ತಗೋಣ ಒಂದು 1 kg ये प्रॉन्स खा के देखो क्यों मन में तुम लोग कभी भी आएगा तो एक बार टेस्ट करके देखो अच्छा रहे क्या हम किलो लोग का कभी भी रेट मत देखो खाएंगे। हम लोग का ये के पीस चाहिए था कितना पीस चाहिए तो इतना टेस्ट वाइज बीच फ्रांस से अच्छी है वो ये वाला है लेक ये वाला लेक वाला क्या वो फिश सांबर तो इसमें फिश में डालता है और ये ना दिया हिंदी में कौन सा फिश अच्छा है सांबर के लिए फिश सांबर करी बनाने के लिए किंग फिश पकड़ा किंग फिश इवर पड़ल करी आप लोग देते हैं क्या करिए क्या हम लोग कर रहे नहीं नहीं। हम लोग अभी वो मच्छी फ्राई है बस फिश खत्म हो गया ನಾವು ಮಾಡಿಸ್ಬೇಕು ತೋರಿಸಿ कौन सा फिश अच्छा है अभी सांबर अगर चाहिए तो हम लोग किंग फिश अच्छा है वो लास्ट ಇದೆ ನೋಡೋದು प्राइस क्या है प्राइस 1800 पर केजी 1800 ಓ ಇದು ಬಿ ಕಾಸ್ಟ್ ಐತೆ 1800 ಅಂತ ಪರ್ ಕೆ ಜಿ ಫ್ರೈ ಮಾಡ್ಸೋಣ ಇವ್ರೇನು ಕೊಡ್ತಾರೆ ಚಿಕನ್ ಕೊಡಲಿ ಅಲ್ಲ ಅದೊಂದು ಚಿಕನ್ ಸಾಂಬಾರ್ ಬರಲ್ಲ ಅಲ್ಲ दाल ಇರುತ್ತೆ ಮೀನು ನೋಡಿ ಚೆನ್ನಾಗಿ ಮಾಡ್ತಾರೆ ಅಂತ ಕಾಸ್ಟ್ಲಿ ಐತೆ ಬಿಡು ಇಲ್ಲಿ 1800 ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು ಏನಕ್ಕೆ ಅಷ್ಟೊಂದು ಬ್ಲೇಡೇ ಗುರು ಇಲ್ಲಲ್ಲ 2200 ಇದೇ ಬೆಸ್ಟ್ ನಮಗೆ ಇದೇ ತಗೋ ಗುರು ಈಗ ನಾವು ಇಲ್ಲಿ ಬಂದಿದ್ದೀವಿ ತಿನ್ಬೇಕಲ್ಲ ಹಂಗೆ ಹೋಗಲ್ಲ ಇದು ತೋಡೋಣ ಪ್ರಾನ್ಸು 3 ಪೀಸ್ ತಗೋಣ ಚಿಕ್ಕದು ಅದನ್ನ ಚಿಕ್ಕ ಪ್ರಾನ್ಸ್ ತೊಗೊಳ್ಳಿ ಸಾಕು 1/4 kg ತೊಗೊಳ್ಳಿ ಗೈಸ್ ಈ ಥರ ಬಂದು ನಿಲ್ಲಿಸ್ತಾರೆ ಇವರು ಏನೋ ಫಿಶ್ ಬೇಕಂದರೆ ಇಲ್ಲ ಪ್ರಾನ್ಸ್ ಬೇಕಂದರೆ ತೊಗೊಂಡು ಅವ್ರು ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ಬಟ್ ಕಾಸ್ಟ್ ಏನೋ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ ಇವ್ರು ಗೊತ್ತಿರೋರ ಹತ್ರ ಮಾತ್ರ ಬಂದು ನಿಲ್ಲಿಸ್ತಾರೇನೋ ಎಲ್ಲ ಬಿಸ್ನೆಸ್ ಮೈಂಡೆಡ್ 50 ಬ್ರೋ ಇದು ನಾನು ತೊಗೊಂಡೆ ಅಷ್ಟೇ ನಿಮಗೆ ಬೇಕಾ ಐಸ್ ಕ್ರೀಮು ಏನಾಯ್ತು ಕಡ್ಡಿ ಐಸ್ ಕ್ರೀಮ್ ಥರ ಚೆನ್ನಾಗಿದೆಯಾ ಬ್ರೋ ಹೆಂಗಿದೆ ಟೇಸ್ಟ್ ಹೇಗಿದೆ ಸ್ಪೈಸಿ ಏನಿಲ್ಲ ತಾನೇ ನಾರ್ಮಲ್ ಆಗಿದೆ ಸ್ಪೈಸಿನೇ ಇಲ್ಲ ಇವನ್ ತಿನ್ನಲ್ವಲ್ಲ ಬ್ರೋ ಇಲ್ಲ ಇಲ್ಲ ಇದೇ ಮಾಡ್ತಾರದು ತವಾದಲ್ಲೇ ಮಾಡ್ತಾರೆ ಬಟ್ ಆ್ಯಕ್ಚುಲಿ ತವಾ ಫ್ರೈ ಇಲ್ಲ ಚೆನ್ನಾಗಿದೆ ತಿನ್ನೋಕ್ಕೆ ಸಖತ್ತಾಗಿದೆ ಲೆಮನ್ ಆನಿಯನ್ ಏನು ಕೊಡಲ್ವಾ ಹ್ಞೂ ಆ ಕಡೆ ಕೊಟ್ಟಿದ್ದ ತಿನ್ಬಿಡಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಸಾಕು 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 ಕ್ಯಾರೆಟು ಇದೆ ನೋಡಿ. ಎಲ್ಲ ಆರೋಗ್ಬಿಟ್ಟಿದೆ ಬಿಸಿ ಇಲ್ಲ ಹೌದು ಹೌದಾ ಬಿಸಿ ಮಾಡಿದ್ರು ಅಷ್ಟೇ ಕತ್ತ ಇಲ್ಲೆಲ್ಲ ಹಂಗೆ ಇವರು ಇಲ್ಲಿ ಆಚೆ ಹೋಗಲ್ಲ ಅಲ್ವಾ ಹ್ಞೂ ಆಚೆ ಹೋಗ್ಬೋದಾ ಆಚೆ ಹೋಗ್ಬಿಟ್ಟು ಸುಮ್ಮನೆ ಒಂದು ರೌಂಡು ಆ ಸೈಡಿಂದ ಈ ಸೈಡು ಈ ಸೈಡಿಂದ ಆ ಸೈಡು ಆಲ್ಟ್ ಹೆಂಗೋ ಮಾಡಿದ್ದಾರಲ್ಲ You're so real. You always make me feel like I'm a fool, and I wonder why. ಏನಂದರೆ ಇವ್ರದ್ದು 7:30 ಊಟ ಮಾಡಿಬಿಡ್ಬೇಕಂತೆ 8 o'clock ಒಳಗಡೆ ಊಟ ಮಾಡಬೇಕು ಮತ್ತು ರಾತ್ರಿ 10 ಗಂಟೆ ಅಲ್ವಾ 10 ಗಂಟೆ ಒಳಗಡೆ ರೂಮ್ ಒಳಗಡೆ ಓಡಬೇಕು ಅಂದರೆ ಇದು ಕ್ಲೋಸ್ ಮಾಡಿಬಿಡ್ತಾರಂತೆ ಯಾಕಂದರೆ ಪೊಲೀಸವ್ರು ಬರ್ತಾರೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ತಾರೆ ಇದು ಏನಕ್ಕೆ ಮಾಡಿರೋದಂದರೆ ಎಷ್ಟೋ ಜನ ರಾತ್ರಿ ಹೊತ್ತು ಪಾರ್ಟಿ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಈ ಥರ ಸೊ ಒಳಗಡೆ ರೂಮಲ್ಲಿ AC ಇರುತ್ತೆ ಆರಾಮಾಗಿ ಮಲ್ಕೋಬೋದು 3 ಜನ ಮಲ್ಕೊಂಡು ಬೆಳಿಗ್ಗೆ 6 AM ಓಪನ್ ಮಾಡ್ತಾರಂತೆ ಮತ್ತು ಒಂಥರ ಜೈಲಲ್ಲಿ ಕಟ್ಟಾಕೋತಾರ ಇರಲ್ವಾ ನಾನಂದ್ವಿ ಇದ್ದೇನು ಇಲ್ಲಿ ಆರಾಮಾಗಿ ಕುತ್ಕೋಬೋದಲ್ವಾ ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಮಲ್ಕೊಳ್ಳೋರು ಮಲ್ಕೋತಾರೆ ಅಲ್ಲೋನೇ ಇಲ್ಲ ಅಂತವ್ರು ಇದೇ ಒಂದು ಪ್ರಾಬ್ಲಮ್ ನೋಡಿ ಕರೆಕ್ಟಾಗಿ ಹೇಳಲ್ಲ ಒಂದು ಸತಿ ಫುಲ್ಲು ಬೂಟು ನಮ್ಮದೇ ಅಂತ ಹೇಳ್ತಾರೆ ದುಡ್ಡು ಕೊಟ್ಟಮೇಲೆ ಬುಕ್ ಮಾಡೋ ಮುಂಚೆ ಬುಕ್ ಆದಮೇಲೆ ಒಂದು ಸತಿ ಎಂಟ್ರಿ ಆದಮೇಲೆ ತುಂಬ ರೂಲ್ಸ್ ಹೇಳ್ತಾರೆ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ನೆಕ್ಸ್ಟ್ ಟೈಮ್ ಬರೋರು ಇಲ್ಲ ನೀವು ಯಾರು ಬರೋರು ಇದ್ದರೆ ಇದನ್ನೆಲ್ಲ ತಿಳ್ಕೊಂಡು ಒಂದು ಸತಿ ಕರೆಕ್ಟಾಗಿ ವಿಚಾರಿಸ್ಕೊಂಡು ಬುಕ್ ಮಾಡಿ ಇಲ್ಲಾಂದರೆ ನಮ್ಮ ಥರನೇ ರೂಲ್ಸ್ ಹೇಳ್ತಾರೆ ಈ ಥರ ರೂಲ್ಸ್ ಇದೆ ಆ ಥರ ರೂಲ್ಸ್ ಇದೆ ಅಂತ ನಮಗೆ ಆ್ಯಕ್ಚುಲಿ ಗೊತ್ತಿರಲ್ಲ ಏನು ರೂಲ್ಸ್ ಅಂತ ಸೊ ಅದು ಡಿಪೆಂಡು ನೆಕ್ಸ್ಟ್ ಟೈಮಿಂದ ನಾವು ಕೇರ್ಫುಲ್ ಆಗಿರ್ತೀವಿ ಮತ್ತು ಈ ಥರ ಬೋಟ್ಸ್ಗೆ ನಾವು ಬರೋಕ್ಕೆ ಹೋಗಲ್ಲ ಸೊ ಇದೊಂದು ವಿಲೇಜ್ ಆ್ಯಕ್ಚುಲಿ ತುಂಬ ದೊಡ್ಡದಿದೆ ಅಂತೆ ವಿಲೇಜು ಇದು ಕೈಕಿಂಗ್ ಹೈಬ್ರಿಡ್ ಕೈಕಿಂಗ್ ಕಣ ಮಾಡ್ತೀವಿ ಕೈಕಿಂಗು ಏನದು ಕೈಕಿಂಗ್ ನನಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ವರ್ಡ್ ಕೈಕಿಂಗ್ ಕೇಳಿಲ್ಲ ಕೈಕಿಂಗ್ ಬೋಟಿಂಗ್ ಮಾಡಿಲ್ಲ ನೀನು ಹೋಗು ಹಿಂಗೆ 2 ಇದು ಕೊಡ್ತಾರೆ ಓ ಅದು ಓಕೆ 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 ಅದಕ್ಕೆ ಹೈಕಿಂಗ್ ಅಂತಾರಾ ನೋಡಿದ್ದೀನಿ ಅಷ್ಟೇ ಹೋಗಿ ಎಲ್ಲರೂ ಹೋಗಿ ತಿನ್ನೋಗು
ನೋಡ್ದಾ ಜಾಸ್ತಿ ಮಾತಾಡ ಅದಕ್ಕೆ ಹೇಳೋದು ಹಿಂಗೆ ದುಡ್ಬಿಡ್ತೀನಿ ಗೊತ್ತಲ್ಲ. ಭಯ ಪಡ್ತಾವನೆ. ಓಕೆ, ವೆದರ್ ಪರವಾಗಿಲ್ಲ, ಅಷ್ಟೊಂದು ತುಂಬ ಸೆಕೆ ಅನ್ನೋದಿಲ್ಲ, ಮಳೆ ಏನು ಬರೋ ಥರನೂ ಇಲ್ಲ ಆ್ಯಕ್ಚುಲಿ. ಓಕೆ ಇದೆ. ಏನಂದರೆ ಬೋಟಲ್ಲಿ ತುಂಬ ಸ್ಕ್ಯಾಮ್ ಅನ್ಸತ್ತಪ್ಪ ಇದು ಒಂಥರ. ನಮಗೇನು ಎಕ್ಸ್ಪೀರಿಯೆನ್ಸ್ ಬೇಕಾಯಿತು ಲೈಫಲ್ಲಿ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದು ಈ ಥರ ಬೋಟ್ ಹೌಸಲ್ಲಿ ಸ್ಟೇ ಮಾಡಬೇಕಂತ ಇದ್ದಿದ್ದು. ಅವ್ರು 2 ಆಪ್ಷನ್ಸ್ ಕೊಟ್ಟಿದ್ರು. ಒಂದು ಮಲ್ಟಿಪಲ್ ಅಂದರೆ ದೊಡ್ಡ ಬೋಟು, ಒಂದು 3-4 ಜನ ಬೇರೆ ಬೇರೆ ಫ್ಯಾಮ್ಲೀಸ್ ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಇರ್ತಾರೆ, ಬಂದಿರ್ತಾರೆ ಅಂಥದ್ದು ಹೋಗೋದಿದ್ರೆ 12 o'clock ಚೆಕ್ಇನ್ ಆಗಿ ಮತ್ತು 5:30 ಚೆಕ್ಔಟ್ ಆಗಿ, ಸೊ ದಟ್ ನಿಮಗೆ ಸ್ಟೇ ಮಾಡೋದು ಪ್ರಾಬ್ಲಮ್ ಇರಲ್ಲ ಆವಾಗ. ಯಾಕಂದರೆ ರಾತ್ರಿ ಅಂದರೆ ಬರೀ ಮಲಗೋದೇ ಅಲ್ವಾ, ಸುತ್ತಮುತ್ತ ಏನು ಕಾಣಿಸಲ್ಲ. ಸೊ ಸ್ಟೇ ಮಾಡೋದಿದ್ರೆ ಒಂದು ರೇಟು, ಅದು ಪ್ರೈವೇಟ್ ಬೋಟ್ ಇರೋದು 5,000 ಆಗುತ್ತೆ ಅಂತ ಹೇಳಿದ್ರು. ಇನ್ನು ನಿಮಗೆ ಪ್ರೈವೇಟ್ ಬೋಟ್ ಬೇಕಂದರೆ 8.5K ಆಗುತ್ತೆ ಅಂತ ಹೇಳಿದ್ರು. ತುಂಬ ಪ್ರಾಬ್ಲಮ್ಸ್ ಇದೆ, ಯಾಕಂದರೆ ಅವ್ರದ್ದೇ ಒಂದು ರೂಲ್ಸ್ ಇರುತ್ತೆ. 10 o'clock ಮೇಲೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಆ ಥರ ಎಲ್ಲ ಹೇಳ್ತಿದ್ದಾರೆ. ಸೊ ನನಗೆ ಅದೊಂದು ಎಲ್ಲೋ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತು. ಅದ್ರ ಬದಲು ನಾವು ಹೋಗ್ಬಿಟ್ಟು ಎಲ್ಲಾದರೂ ಬೇರೆ ಕಡೆನೇ ಸ್ಟೇ ಮಾಡ್ಬೋದಾಗಿತ್ತು, ಆಚೆ ಓಡಾಡ್ಬೋದಾಗಿತ್ತು, ಆ ಥರ ಎಲ್ಲ. ಓಕೆ, ಇದೊಂದು ಎಕ್ಸ್ಪೀರಿಯೆನ್ಸ್. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಾವು ಹೇಗೆ ಇರಬೇಕು ಇಲ್ಲಿ ಮತ್ತು ಯಾವ ಥರ ಬೋಟ್ಸ್ ತೊಗೋಬೇಕು, ಹೋಗ್ಬೇಕಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ. ನಿಮಗೊಂದು ಸಜೆಷನ್, ಈ ವಿಡಿಯೋ ನೋಡ್ತಿರೋರಿಗೆ ನೋಡಿಕೊಂಡು ಬೋಟ್ ತೊಗೊಳ್ಳಿ. ಒಂದು ಏನು ಹೇಳ್ತಾರೋ ನೀವು ಫಸ್ಟು ಕ್ಲಾರಿಟಿ ಮಾಡ್ಕೊಳ್ಳಿ ಎಲ್ಲನೂ, ಇಲ್ಲಾಂದರೆ ಅವ್ರದ್ದೇ ಒಂದು ರೂಲ್ಸ್ ಹೇಳ್ತಾರೆ, ಸೊ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ. ಮತ್ತು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಕೆಲವೊಂದು ಜಿಯೋ ಮಾತ್ರ ಜಾಸ್ತಿ ಸಿಗುತ್ತೆ, ಏರ್ಟೆಲ್ಲು ಅಷ್ಟೊಂದು ಸಿಗೋಲ್ಲ. ಯಾಕೋ ನಮ್ಮನ್ನೇ ಟಾರ್ಗೆಟ್ ಮಾಡೋ ಥರ ಇದ್ದಾರೆ, ಹುಷಾರಾಗಿರಿ ಆಯಿತಾ. ಇವರೇ ಯಾಕೋ ಅವ್ರಿಗೆ ಟಾರ್ಗೆಟ್ ಮಾಡೋ ಥರ ಅವರೇ. ನೋಡಿ ಮೇಲ್ಗಡೆನೂ ಇದೆ ನೋಡಿ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಆರಾಮಾಗಿ ಕುತ್ಕೊಂಡವ್ರೆ. ಇವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೋ. ಹೌದಾ, ಈ ಸೀಟ್ ಚೆನ್ನಾಗಿದೆ ನೋಡು, ಸೀಟ್ ಹಾಕೊಂಡವನೆ ಅಂತ ಹೇಳಿದ್ರು. ಈ ಸೀಟ್ ಚೆನ್ನಾಗಿದೆ ನೋಡು ಗೈಸ್. ಫುಲ್ಲು ತಲೆಯೆಲ್ಲ ಕೆಟ್ಟೋಗುತ್ತೆ. ಮ್ಯೂಸಿಕ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಏನೂ ಇಲ್ಲ. ಒಳ್ಳೆ ಹೆಂಗಾಗಿದೆ ಅಂದರೆ ಈ ಸೈಡ್ ಹೋಗೋಕ್ಕೂ ಆಗೋಲ್ಲ, ಈ ಸೈಡ್ ಇರೋಕ್ಕೂ ಆಗೋಲ್ಲ, ಆ ಥರ ಸಿಚುವೇಶನ್. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಈ ಥರ ಬೋಟ್ ಸ್ಟೇ ಬರೋರು ಹೋಗ್ಬೇಡಿ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಅಕಸ್ಮಾತ್ ಬೋಟಲ್ಲಿ ಬೋಟ್ ಎಕ್ಸ್ಪೀರಿಯನ್ಸ್ ತೊಗೋಬೇಕಂದ್ರೆ ಒಂದು ರೌಂಡ್ ಹೋಗಿ ಬನ್ನಿ, ಲೈಕ್ 12 to 5 ಆ ಥರ ಇರುತ್ತೆ. ಸುಮ್ಮನೆ ಹೊರಟ್ಬಿಡಿ. ಇಲ್ಲಿ ಇದ್ದು ಏನೂ ಇಲ್ಲ ನೋಡಿ, ಸರೌಂಡಿಂಗ್ ಏನೇನೂ ಇಲ್ಲ. ಸುಮ್ಮನೆ ಇಲ್ಲಿ ಒಬ್ಬರು ಮಕ್ಕ ಇನ್ನೊಬ್ರು ನೋಡ್ಕೋಬೇಕು ಅಷ್ಟೇ. ಇಲ್ಲ ಮೊಬೈಲ್ ನೋಡಬೇಕು, ಇಲ್ಲ ಟಿ ವಿ ನೋಡಬೇಕು, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು 10 ಗಂಟೆ ಮೇಲೆ ಒಂದು ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಒಳಗಡೆ AC ಮಾಡಿಬಿಟ್ಬಿಟ್ರೆ ಅಲ್ಲಿ ವೆಂಟಿಲೇಷನು ಕರೆಕ್ಟಾಗಿರಲ್ಲ. ಇನ್ನೊಂದೇನು ಅಂದರೆ ಇದು ಒಂದೇ ಅಂಗಡಿ ಇರೋದು. ಸೊ ನಮ್ಮ ಬೋಟ್ ಇಲ್ಲಿದೆ, ಇದು ಒಂದೇ ಅಂಗಡಿ. ಇಲ್ಲಿ ಟೀ ಕೂಡ ಸಿಗೋಲ್ಲ. ಅಕಸ್ಮಾತ್ ಟೀ ಕುಡಿಬೇಕು, ತಲೆನೋವು ಅಂದ್ರೂ ಏನೂ ಸಿಗೋಲ್ಲ. ಮಾಡಿಕೊಡ್ತೀರಾ ಅಂದ್ರೂ ಮಾಡ್ಕೊಡೋಕ್ಕಾಗಲ್ಲ ಅವರು. ಈ ಸೈಡ್ ಹೋದ್ರೂ ಏನಿಲ್ಲ, ಬರೀ ಮನೆಗಳಿದೆ ಮತ್ತು ಸೈಡಲ್ಲಿ ಬೋಟ್ಸ್ಗಳು ನಿಂತಿರತ್ತೆ. ಈ ಸೈಡ್ ಹೋದ್ರೆ ಹಳ್ಳಿನೇ, ಈ ಸೈಡು ಅಷ್ಟೇ ಬೋಟ್ಗಳು ನಿಂತಿರತ್ತೆ. ಅಲ್ಲೊಂದು ರೋಡ್ ಇದೆ, ಅಲ್ಲಿ ಹೋದರೆ ಬರೀ ಮನೆಗಳೇ ಅಷ್ಟೇ, ಇನ್ನೇನೂ ಇಲ್ಲ. ಫ್ರೆಂಡ್ಸ್ಗಂತೂ ಟೀ ಬೇಕು, ಒದ್ದಾಡ್ತವ್ರೆ ಟೀ ಇಲ್ಲದೆ. ನೆಕ್ಸ್ಟ್ ಟೈಮಿಂದ ಬರ್ತೀರಾ? ನೆಕ್ಸ್ಟ್ ಟೈಮಿಂದ ಬೋಟ್ ಸ್ಟೇ ಆಗ್ತೀಯಾ? ಸಾಕಾಯ್ತಾ? ಏನು ಜೈಲು ಒಂದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಈ ಸೈಡ್ ಇರೋಕ್ಕಾಗಲ್ಲ, ಸೈಡು ಹೋಗೋಕ್ಕಾಗಲ್ಲ. ನಾನೇನು ಅನ್ಕೊಂಡೆ ಮಿಡಲ್ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ತಾರೆ. ಮಾಲ್ಗಳಿರ್ತವೆ ಶ್ರೀಲಂಕಾದಲ್ಲಿದೆ ಹಂಗೆ. ನೀವು ಶ್ರೀಲಂಕಾ ಹೋಗ್ಬಿಟ್ರಿ. ಶ್ರೀಲಂಕಾದಲ್ಲಿ ನಾನೇನು ಅನ್ಕೊಂಡೆ ಗೊತ್ತಾ, ಮಿಡಲಲ್ಲಿ ಎಲ್ಲೋ ನಿಲ್ಲಿಸ್ತಾರೆ, ಅಲ್ಲಿ ಸುತ್ತ ಬರೀ ನೀರಿರುತ್ತೆ, ನಾವು ಬೋಟಲ್ಲೇ ಇರ್ತೀವಿ, ಶ್ರೀಲಂಕಾದಲ್ಲಿ ಆ ಥರ ಅನ್ಕೊಂಡೆ. ನೋಡಿದ್ರೆ ಇಲ್ಲಿ ಯಾವುದು ಹಳ್ಳಿಗೆ ತೊಗೊಂಬಂದು ನಿಲ್ಲಿಸ್ಬಿಟ್ಟು ಇಲ್ಲಿ ನೋಡು ಟೀ ಕೂಡ ಇಲ್ಲ ಇಲ್ಲಿ. ಇವರೇನಂತವ್ರೆ ಫುಲ್ ದುಡ್ಡು ಪೇ ಮಾಡ್ಬಿಡೋಣ, ಹೋಗ್ಬಿಡೋಣ ನಾವು ಇಲ್ಲಿಂದ. ಫಸ್ಟು ಆಟೋ ಇಟ್ಕೊಂಡು ಕಾರ್ ಎತ್ಕೊಂಡು ಹೋಗ್ಬಿಡೋಣ ಅಂತೇಳಿ. ಇವಾಗ 7 ಗಂಟೆ ಟೈಮ್ ಪಾಸೇ ಆಗ್ತಾಯಿಲ್ಲ. ನಾನೇನಂತ ಇದ್ದೀನಿ, ಬೇಡ ಸುಮ್ಮನೆ ಯಾಕೆ, ಮಾಡಿದರೆ ಮೊದಲೇ ಮಾಡಬೇಕಾಯ್ತು, ಇವಾಗಲ್ಲ ಅಂತ. ಕೊಟ್ಟಿಲ್ಲ ಒಂದು ದಿಂಬು ಒಂದೇ ಒಂದಿದೆ ನನಗೆ ಮಾತ್ರ. ನಾನು ಕೆಳಗಡೆ ತಾನೇ ಮಲ್ಕೊತಾ ಇರೋದು, ಕೊಡೋದು ಏನು ದಿಂಬು ಕೊಡೋದು. ಅದೇನು ಹಾಸಿಗೆ ಅಲ್ವಾ ಕೆಳಗಡೆ ಮಲ್ಕೊಂಡ್ರೆ? ಏನು ನನಗೂ ನಿನಗೂ ಒಂದು ಅಡಿನೂ ಡಿಫ್ರೆನ್ಸ್ ಇಲ್ಲ. ಇರ್ಲಿ ಪರವಾಗಿಲ್ಲ, ಕೊಡು. ಆಯ್ತು, ಹಾಕ್ಬಿಡೋಗು. ಊಟ ಆದ್ರೆ ಹಿಂಗೆ ಅಂತ್ಯ, ನಿದ್ದೆ ಅಂದ್ರೆ ಹಿಂಗೆ ಅಂತ್ಯ, ಶೌಚ
ಏನು ಮಾತಾಡ್ತಿದ್ಯೋ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಬೆಂಗಳೂರಿಗೆ ಜರ್ನಿ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಬಾ ಸಿ ಯು ಗೈಸ್.